ನೋಡ್ರಿ, ಕೊತ್ಲಾಪುರಕ್ಕೆ ಹೋಗಿ ಬಂದಮೇಲೆ ದೇವಿ ದರ್ಶನ ಆದಮೇಲೆ ಮನೆಯೊಳಗೆ ದೋಸೆ ಮಾಡಬೇಕು ಅಂಥೇಳಿ ಹಿಟ್ಟು ಸಾಯಂಕಾಲನೇ ರುಬ್ಬಿ ಇಟ್ಟು ಹೋಗಿದ್ದೆ. ಅಂದ್ರೆ 6-6:30 ಸುಮಾರು ಹಂಗೆ ರುಬ್ಬಿಟ್ಟಿದ್ದೆ ನಾವು ಹೋಗೋದಕ್ಕಿಂತ ಮುಂಚೆ. ಇದ್ರೊಳಗೆ ಏನಂದ್ರೆ ಒಂದು ಅಕ್ಕಿ, ಒಂದು ತೊಗರಿಬೇಳೆ, ಒಂದು ಕಡಲೆಬೇಳೆ, ಒಂದು ಉದ್ದಿನಬೇಳೆ, ಒಂದು ಹೆಸರುಬೇಳೆ, ಒಂದು ಚೆನ್ನಾಗಿ ಬೇಳೆ ಇಷ್ಟು 5 ಕಪ್ನಷ್ಟು ಹಾಕಿದ್ದೆ ನೋಡಿರಿ. ಒಂದೇ ಅಕ್ಕಿ 5 ಥರದ ಬೇಳೆಗಳು ಎಷ್ಟು ಚಲೋ ಆಗ್ಯಾವ ನೋಡಿರಿ ದೋಸೆ. ಗೋಲ್ಡನ್ ಕಲರ್ ದೋಸೆ ಅಂತಾರಲ್ರಿ, ಹಂಗಾಗ್ಯಾವ ನೋಡಿರಿ. ನಾನು ಈ ದೋಸೆನ ಸ್ವಲ್ಪ ದಪ್ಪನೇ ಮಾಡ್ತೀನಿ. ಇವಕ್ಕೆ ನೋಡಿರಿ ಅಡಾಯಿ ದೋಸೆ ಅಂತಾರೆ ಬೆಂಗಳೂರು ಕಡೆ, ಎಲ್ಲ ಬೇಳೆಗಳು ಹಾಕಿ ಮಾಡಿದ್ದಕ್ಕೆ. ಇವು ನೋಡಿರಿ ಎಷ್ಟು ಚಂದ ಬಂದಾವಂದ್ರೆ, ಏನೂ ಒಂದು ಫಸ್ಟ್ ದೋಸೆನೂ ಏನು ಕಷ್ಟ ಕೊಡಲಿಲ್ಲ ರೀ ನನಗೆ, ಅಷ್ಟು ಚಂದ ಎದ್ದು ಬಿಡ್ತು ನೋಡಿರಿ. ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಾಕಿಬಿಟ್ಟಿದ್ದೆ. ಫಸ್ಟ್ ಒಂದು ದೋಸೆಗೆ ಸ್ವಲ್ಪ ಸರಿಯಾಗಿ ಎಣ್ಣೆ ಹಚ್ಚಿ ಹಾಕ್ಬಿಟ್ರೆ ಆಯ್ತು ನೋಡಿರಿ. ಇವಾಗ ನೋಡಿರಿ ಒಂದು 4-5 ದೋಸೆ ಮಾಡಿ ನಮ್ಮ ಮನೆಯವ್ರಿಗೆ ಕೊಡ್ಲಿಕತ್ತೀನಿ. ಅವ್ರು ಟಿಫಿನ್ ಆದಮೇಲೆ ನಾನು ನನ್ನ ಸಲುವಾಗಿ ದೋಸೆಗಳು ಹಾಕ್ಕೊತೀನಿ ರೀ. ಇದು ನಮ್ಮ ಮನೆಯವ್ರ ತಟ್ಟೆ. ಇದು ನಂದು ರೆಡಿ ಆಯ್ತು ನೋಡಿರಿ. ನನ್ನ ದೋಸೆ ನಾನೊಂದು 2-3 ದೋಸೆ ಹಾಕ್ಕೊಂಡೀನಿ. ಆಮೇಲೆ ನಾವು ದೋಸೆ ತಿಂದ್ರೆ ಆಯ್ತೇನು ರೀ, ನಮ್ಮ ಚುಟ್ಕಿಗೂ ದೋಸೆ ಕೊಡಬೇಕಲ್ರಿ ನಾನು. ಅದ್ರ ಸಲುವಾಗಿ ಒಂದು 4 ದೋಸೆ ಮಾಡೀನಿ ನೋಡಿರಿ. ಸ್ವಲ್ಪ ಇವು ಆರೋ ತನಕ ನಾನು ಟಿಫಿನ್ ಮಾಡ್ತೀನಿ. ನಾನು ಟಿಫಿನ್ ಆಗೋ ತನಕ ಇವನು ಆರ್ತಾವೆ ದೋಸೆ. ಆಯಿತು, ಅದಾದಮೇಲೆ ನಾನು ಅವಕ್ಕೂ ಸಣ್ಣ ಸಣ್ಣ ಪೀಸ್ ಮಾಡಿ 4 ದೋಸೆಗಳನ್ನು 2 ಗುಂಪಾಗಿ ಡಿವೈಡ್ ಮಾಡೀನಿ ರೀ. ಯಾರಿಗೂ ಹೆಚ್ಚಾಗಬಾರ್ದು, ಯಾರಿಗೆ ಕಡಿಮೆ ಆಗಬಾರ್ದು. ಅದು ನನ್ನ ಪಾಲಿಸಿ. ಇಬ್ಬರಿಗೂ ಸಮ ಸಿಗಬೇಕು ಊಟ. ಯಾಕಂದರೆ ಇಬ್ಬರು ಜಗಳ ಆಡ್ಬಿಡ್ತಾರೆ ರೀ. ಒಬ್ರಿಗೆ ಒಂದು ತುತ್ತು ಹೆಚ್ಚಾದ್ರೂ ಜಗಳ ಆಡ್ತಾರೆ. ಅದ್ರೊಳಗೆ ಚುಟ್ಕು ಅಂತೂ ಊಟ ಕೊಟ್ಟ ತಕ್ಷಣ ಹಿಂಗೆ ತಿಂತಾನಂದ್ರೆ 1 ನಿಮಿಷನಾಗ ಖಾಲಿನೇ ಮಾಡಿಬಿಡ್ತಾನೆ ರೀ. ಚುಟ್ಕಿ ಮಾತ್ರ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ತಿಂದು ಟೈಮ್ ತೊಗೊಂಡು ತಿಂತಾಳಕ್ಕಿ. ಹಾಗಾಗಿ ಚುಟ್ಕಿ ಲೇಟ್ ಮಾಡ್ತಾಳೆ, ಚುಟ್ಕು ಜಲ್ದಿ ತಿಂದುಬಿಡ್ತಾನೆ ರೀ. ಮತ್ತು ಹೋಗಿ ಚುಟ್ಕಿ ಹತ್ರ ಜಗಳ ಆಡ್ಕೊತ ನಿಂತು ಬಿಡ್ತಾನೆ. ನೋಡಿರಿ ಹೆಂಗೆ ತಿಂದುಬಿಟ್ಟ, 1 ಸೆಕೆಂಡು ಆಗಿಲ್ಲ. ಇಲ್ಲಿ ನೋಡಿರಿ ಈಕೆ ಹಿಂಗೆ ಬಿಟ್ಟಾಳೀಗ. ಅದಕ್ಕೆ ನೋಡಿರಿ ಕುರ್ಚಿ ಮೇಲೆ ತೆಗೆದಿಟ್ಟಿನಿ ಅದನ್ನು. ಅದು ಅಲ್ಲಿ ನಿಂತದ್ದು ನೋಡಿರಿ ಚುಟ್ಕಿ. ಇವಾಗ ತಿನ್ಲಿಗತ್ತಾಳ ಚುಟ್ಕಿ. ಈ ಚುಟ್ಕು ಹಿಡಿಯೋದೇ ಕಷ್ಟ ಆಗ್ಯದ ನೋಡಿರಿ. ತಂದು ಮುಗಿಸಿ ಅಕ್ಕಿನ ಪಾಲನ್ನು ಬೇಕಂತ ಕೂತ್ಬಿಟ್ಟ. ನೀವು ಏನು ಮಾಡ್ಬೇಕು ಹೇಳ್ರಿ, ಭಾಳ ಜಗಳ ಗಂಟದ ನೋಡಿರಿ ನಮ್ಮ ಚುಟ್ಕು. ನೋಡಿರಿ ಅದಕ್ಕೆ ಹಿಂಗೆ ಹಿಡ್ಕೊಂಡು ನಿಂತೀನಿ. ಅಲ್ಲಿ ಸಂಧ್ಯಾಗಿಂದ ಹೋಗ್ತೀನಿ ಅಲ್ಲಿಗೆ ತನ್ನ ಕಾರಿನ ಸಂಧ್ಯಾಗಿಂದು. ನಾನು ಬಿಡಂಗಿಲ್ಲಾಗಿನಿ, ಇಲ್ಲಾಂದ್ರೆ ಫೈಟಿಂಗೇ ಆಗಿಬಿಡ್ತದೆ ರೀ. ಫೈಟಿಂಗ್ ಮಾಡ್ಕೊಂಡು ಇಬ್ಬರು ಜಗಳ ಆಡ್ಕೊಂಡು ಒಬ್ರಿಗೊಬ್ರು ಕಚ್ಚಾಡ್ಕೊಂಡ್ಬಿಡ್ತಾರೆ. ಇಷ್ಟಕ್ಕೆ ಮುಗೀತು ಅನ್ಕೋಬೇಡ್ರಿ, ಬರೀ ದೋಸೆನೇ ಹಾಕಿನಿ ಅನ್ಕೋಬೇಡ್ರಿ. ಮತ್ತು ಅನ್ನ ಮೊಸರು ಹಾಲು ಕಲಸಿ ಹಾಕಿನಿ ರೀ ಅವಕ್ಕೆ. ಹೊಟ್ಟೆ ತುಂಬಂಗಿಲ್ಲ ರೀ. ನಮ್ಮ ಇಂಡಿ ಬ್ರೀಡ್ಸು ಭಾಳ ಸ್ಟ್ರಾಂಗ್ ಇರ್ತಾವೆ. ಅವಕ್ಕೆ ಊಟ ತಿಂಡಿ ಜಾಸ್ತಿ ಬೇಕಾಗ್ತದೆ ರೀ, ಯಾಕಂದ್ರೆ ಹೊರಗೆ ಇರ್ತಾವಲ್ಲ ರೀ ಅವು. ನೋಡಿರಿ ಅನ್ನ ಮೊಸರು ತಿನ್ಲಿಗತ್ತದ ಚುಟ್ಕಿ. ಈ ಚುಟ್ಕು ಮಾತ್ರ ಹಾಗೆ ಹಾಕೊಂಡು ನಿಂತದ್ದು ನೋಡಿರಿ. ಅದು ಆಮೇಲೆ ತಿಂತದೆ ಸ್ವಲ್ಪ ಟೈಮ್ ತೊಗೊಂಡು. ನೀರು ಖಾಲಿ ಆಗ್ಯಾವ ಬೌಲ್ನೊಳಗೆ, ನೀರು ತೊಗೊಂಬರ್ತೀನಿ ರೀ. ಇಲ್ಲೆಲ್ಲ ಕ್ಲೀನ್ ಮಾಡಿಟ್ಟೀನಿ. ಮತ್ತು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕೆಲಸಗಳಾಗಬೇಕಲ್ಲ, ಬೇಗ ಬೇಗ ಕೊಡ ತೊಳೆದಿಟ್ಟೀನಿ. ಸಿಂಕ್ ಎಲ್ಲ ಸ್ವಚ್ಛಾಗ್ಯದ. ಇವಾಗ ನೋಡಿರಿ ನೀರು ಹಾಕ್ಲಿಗತ್ತೀನಿ ಬಂದು. ಆಯ್ತು ನೋಡಿರಿ, ಬಾಯ್.